ಅಲ್ಲ, ನಿಮ್ಗೆ ಏನು ಕಲಿ ಅಂತೀನಿ. ಅಷ್ಟೊತ್ತಿಂದ ಕರಿತಾ ಇದ್ದೀನಿ, ನೋಡೋದೇ ಇಲ್ಲ ನನ್ನ ಕಡೆ. ಮತ್ತೆ ನೋಡಿದ್ರೆ ಯಾವಾಗಲೂ ಬೆಳ್ಳಿ ಎಲ್ಲಿಗೆ ಹೋಗಿದೆ, ಅದನ್ನು ಕರೀರಿ ಅಂತಿರ್ತೀರಿ. ಬೆಳ್ಳಿ ಬಂದು ಮಾತಾಡೋಷ್ಟೊತ್ತಿಗೆ ನನ್ನ ಕಡೆ ನೋಡೋದೇ ಇಲ್ಲ. ಹಾಂ, ಏನು ಇವತ್ತು ಕಾಲೇಜಿಗೆ ಹೋಗ್ಲನ್ನು ಕೇಳ್ತಾ ಇದ್ದೀರಾ? ಇಲ್ಲಪ್ಪ, ರಜೆ ಏನಿಲ್ಲ. ನಾನೇ ರಜೆ ಹಾಕಿದ್ದು. ನಾನು ಹಾಕಿದ್ದು ಅಲ್ಲ, ಅಮ್ಮ ಹಾಕ್ಸಿದ್ದು. ಕಳೆ ಕೀಳಕ್ಕೆ ಅಂತ ನಿಮ್ಮ ಹತ್ರ ಆಗಿದ್ದು ಕೇಳಿದ್ದು. ಬೇರೆ ಯಾರ ಹತ್ರ ಹೇಳಬೇಡಿ ಆತಾ. ಆ ಶ್ರೀನಿಧಿಗೆ ಗೊತ್ತಾದರೂ ಮತ್ತೇನಿಲ್ಲ. ಈ ಗೆದ್ದೆ ಕೆಲಸ ಎಲ್ಲ ಮಾಡೋಕ್ಕೆ ಹೋಗ್ತದೆ, ಮನೇಲಿ ದುಡ್ಡಿಲ್ಲ ಅಂತೇಳಿ ಇಲ್ಲಿ ಎಲ್ಲ ಕಡೆ ಪ್ರಚಾರ ಮಾಡ್ತದೆ. ನಮ್ಮ ಅಮ್ಮಗೆ ಹೇಳಿದ್ರೆ ಕೇಳಲ್ಲ. ಒಂದು ದಿವಸ ರಜೆ ಹಾಕು ಅಂದರೆ ಸುಮ್ಮನೆ ಹಾಕೋದಲ್ಲ. ಈ ಸರಿ ನಾ ಸೆಕೆಂಡ್ PUC ಅಲ್ಲ, ಎಂತಾರು ಬೇಕಾಗ್ತಿರ್ತದೆ. ಟೂರಿಗೆ ಬೇರೆ ಹೋಗ್ಬೇಕು. ಅವ್ನಿಗೆ ಏನು ಕೇಳಿದ್ರು ಕೊಡ್ತೀನಿ ಅಂತ ಹೇಳಿ ಇವತ್ತು ರಜೆ ಹಾಕ್ಸ್ಕೊಂಡದೆ. ಇನ್ನೊಂದು ಸ್ವಲ್ಪ ದಿವಸಕ್ಕೆ ಏನು ಕಬ್ಬಿನ ಕಳೆ ಕೀಳಕ್ಕಂತ ರಜೆ ಹಾಕಿಸ್ತದ, ಎಂತ ಮಾಡ್ತದ. ರಜೆ ಹಾಕ್ತೀನಿ. ನೀವು ಎಲ್ಲ ಕಾಲೇಜಿಗೆ ಹೋಗೋಷ್ಟೊತ್ತಿಗೆ ಹೀಗೆ ಮಾಡ್ತಿದ್ರಾ? ನಮ್ಮ ಕ್ಲಾಸಲ್ಲಂತೂ ಯಾರೂ ಈ ಥರ ಮಾಡಲ್ಲ, ನಾನು ಒಬ್ಬಳೇ. ಗೊತ್ತಾ? ಬೇಜಾರಾಗ್ತದೆ, ಆದರೆ ಏನು ಮಾಡೋದು. ನಮ್ಮಮ್ಮ ಬಿಡಲ್ಲ, ಕಡೆಗೆ ದುಡ್ಡೇ ಕೊಡಲ್ಲ ಅಂತಾರೆ. ಅದು ಯಾರಿಗೆ ಹೇಳ್ಬೇಕು? ಓಹ್, ನೀವು ಹೊರಟಾತಂದ್ರೆ ಬಂದೆ. ನಾನು ಈಗ ಹೋಗ್ಬೇಕು ಮಾರ. ಇವತ್ತು ಅದು ಇದು ಕೆಲಸ ಮಾಡ್ತಾ ಹೊತ್ತು ಹೋಗಿದ್ದೇ ಗೊತ್ತಾಗಲ್ಲ. ನೀವೊಬ್ರೆಯ ಸಸಿ ಬರಲ್ಲ ಅಂತ? ಹಾಂ, ಸನ್ನೆ ಮಾಡಿದ್ರಿ ಅಂತ ಕೇಳ್ತಾ ಈಚೆಗೆ ಬಲ್ಲಿಲ್ಲಿ ಎಂತ ಬರಲ್ಲ ಅಂತ ಮುಲ್ಕಿಂಡದ. ನೀವು ಕೊಟ್ಟು ಸಲಿಗೆ ಸುಮ್ಮನೆ ಕೂತ್ಕೊಳ್ಳಿ. ಏನಿಗೆ ಮನೆ ಸೈ ಮಾರ ಹೇಳಲ್ಲ, ಎಂತ ಹೇಳಲ್ಲ ಬಿಡಿ. ಸುಮ್ಮನೆ ಎಂತಕ್ಕೆ ನಾನು ಎಂತಾರೆ ಹೇಳೋದು. ನಿಮ್ಮ ಮನೇಲಿ ಜಗಳ ಬೇಡ, ಹೋಗಿ. ನಾನು ಬೆಳ್ಳಿನ ಇದು ಇವತ್ತು ಕಾಲೇಜಿಗೆ ಹೋಗೋದು ಬೇಡ ಅಂದೀನಿ. ಈಗ ಮನೆ ಕೆಲಸ ಇಷ್ಟು ಮಾಡದೆ ಇದ್ಮೇಲೆ ಮತ್ತೆ ಎಂತಕ್ಕೆ ಅಂತ ಹೇಳಿನಿ. ಅದು ರಜೆ ಹಾಕಿದಪ್ಪ. ಅದು ಹಾಗೆಲ್ಲ ಏನು ಇದು ಮಾಡಲ್ಲ. ಕಾಲೇಜಿಗೆ ಹೋಗೋಳು, ನಾ ಕಳೆ ಕೀಳಲ್ಲ ಅವೆಲ್ಲ ಅಂತ ಹೇಳಲ್ಲ. ಬಂದದೆ, ರಜೆ ಹಾಕಿದೆ, ನಾ ಅದ್ರ ಜೊತೆ ಬರ್ತೀನಿ. ನೀವು ಹೋಗಿ ಬೇಕಾದ್ರೆ ಮುಂದೆ ಹೋಗಿ. ಹೊತ್ತು ಎಲ್ಲೇ ಒಂದು 4:30 ತೆಗಿಬೇಕಾರೆ ಹೊತ್ತು ಇದಾಗ್ತದೆ. ಹಾಂ ಮರ, ಅಯ್ಯೋ ನೀವೊಂದು ಸನ್ನೆ ಮಾಡೋದು, ಆ ಸೊಸಿಗೆ ಹೆದರೋದು ನೋಡಿದ್ರೆ ಹೋಗಿ ನೋಡಿ ಅಲ್ಲಿ ನಮ್ಮ ಅಮ್ಮನ ಕತೆನ. ಅಷ್ಟು ಹೇಳಿನಿ ನಾನು. ಹೇಳ್ಬೇಡ ಯಾರ ಹತ್ರ ಕಳೆ ಕೀಳಕ್ಕಾಗಿ ರಜೆ ಹಾಕೀನಿ ಅಂತ ಡುಂಗುರ ಸಾರ್ತಾ ಇದೆ. ನಾನು ಪಾಪ ನಿಮ್ಗೆ ಹೇಳಿದ್ದೆ, ಯಾರಿಗೆ ಹೇಳಬೇಡಿ ಅಂತ. ನಮ್ಮ ಅಮ್ಮ ಒಬ್ಬಳೇ ಸಾಕು ಎಲ್ಲರಿಗೂ ಪ್ರಚಾರ ಮಾಡೋಕ್ಕೆ. ಈಗ ಹಂಗೂ ಹಿಂಗೂ ಏನಾರು ಕಾಲೇಜಲ್ಲಿ ಪ್ರಿನ್ಸಿಪಾಲಿಗೆ ಏನಾರು ಗೊತ್ತಾದರೆ ಮತ್ತೇನಿಲ್ಲ. ಈಗ ಒಂದು ಬೇರೆ ರೂಲ್ಸ್ ತಂದಾರೆ, ಕಂಪಲ್ಸರಿ ಲೀವ್ ಲೆಟ್ರ್ ಕೊಡ್ಬೇಕಂತೆ. ನಾನು ಹುಷಾರಿಲ್ಲ ಅಂತ ರೀಸನ್ ಬರೆಯೋಣ ಅಂತಿದ್ದೇನೆ. ಅಮ್ಮ ಹಿಂಗೆ ಹೇಳಿ ಹುಷಾರಿಲ್ಲಿದ್ದವಳು ಹೆಂಗೆ ಗದ್ದಿಗೆ ಹೆಂಗೆ ಹೋಗಿದ್ದಕ್ಕೇನ್ರಿ ಅಂತ ಹೇಳೋದು ನಾನು. ಏನಪ್ಪ ಯಾಕಾರು ಹಿಂಗೆ ಆಗ್ತದೆ ನಂಗೊಬ್ಬಳಿಗೆ ಈ ಥರ. ನಮ್ಮ ಕ್ಲಾಸಿಗೆ ಬರೋರೆಲ್ಲ ಎಷ್ಟು ಆರಾಮಾಗದಾರೆ, ಕೇಳಿದ್ದೆಲ್ಲ ಸಿಗ್ತದೆ. ನಾ ಯಾರಿಗೆ ಹೇಳಿದ್ರೆ ಇಷ್ಟು ಮಾಡಿದ್ದೆ ಹೆಚ್ಚು ಅಂತಾರೆ. ಬೆಳ್ಳಿ ಬಂದನೆ, ಹೊತ್ತು ಮರತೆ. ಸುಮ್ಮನೆ ಒಂದು ರಜೆ ಹಾಕ್ಸಿದ್ಬಿಟ್ರೆ ಒಂದು ನೆಟ್ಟಿಗೆ ಒಂದು 4 ತೆಗೆದು ಆತದ ಆಗಲ್ಲ. ಬಾಯಿಲೆ. ನೋಡಿ ಲೇಟ್ ಮಾಡಿದ್ದೆ ಅದು. ನಾನು ಅವಾಗಲೇ ರೆಡಿಯಾಗಿದ್ದೆ, ಬಂದ್ಕೊಂಡು ನಂಗೆ ಹೇಳ್ತದೆ ಈಗ. ಅಲ್ಲ ಬಾರೆ ಹೋಗೋಣ. ಎಂತ ಮಾಡ್ತಿದ್ದೀಯ? ಯಾರ ಹತ್ರ ಮಾತಾಡ್ತಿದ್ದೀಯ ಅದ? ಮರತಿ, ನಾನೇನು ಯಾರ ಹತ್ರ ಮಾತಾಡಿದಲ್ಲ. ಅದು ಎಂತಾರಾಗಲಿ, ನೀ ಯಾರ ಹತ್ರ ಅಮ್ಮ ಹೇಳ್ತಿದ್ದಲ್ಲ ಕಳೆ ತೆಗಿಯೋಕ್ಕಾಗಿ ರಜೆ ಹಾಕ್ಸೀನಿ ಅಂತ. ಯಾಕಾರು ಹಿಂಗೆ ಮಾಡ್ತೀಯ ಮರತೆ? ನನ್ನ ಮರ್ಯಾದೆ ಪೂರ್ತಿ ತೆಗಿತೀಯ ನೀನು. ನಾ ಹೇಳಲ್ಲ ಕಳೆ ತೆಗಿಯೋಕ್ಕಾಗಿ ರಜೆ ಹಾಕಿದೆ ಅಂತೇಳಿ ಯಾರ ಹತ್ರನೂ ಹೇಳಬೇಡ ಅಂತ. ಎಲ್ಲ ಡಂಗುರ ಸಾರ್ತಿದ್ದೀಯ. ಅಲ್ಲ, ಇದು ಒಳ್ಳೆ ಕತೆ ಆಯ್ತಲ್ಲ. ಅದ್ರಲ್ಲಿ ಮರ್ಯಾದೆ ಹೋಗಂಥದ್ದು ಏನದಿಯೇ? ಏನು ಕಳ್ತನ ಮಾಡೋಕೆ ರಜೆ ಹಾಕಿದೆ ಅನ್ನ? ಗೆದ್ದೆ ಕಳೆ ಕೀಳಕ್ಕೆ ರಜೆ ಹಾಕಿದ್ದೆ ಅಂದೆ. ಖುಷಿ ಪಡ್ತಾರೆ ಎಲ್ಲರೂ, ಗೊತ್ತಾನು? ಈಗಿನ ಕಾಲದಲ್ಲೂ ಕಾಲೇಜಿಗೆ ಹೋಗ್ಕೊಂಡು ಮನೇಲಿ ಹಳ್ಳಿ ಮನೆ ಕೆಲಸನೂ ಮಾಡ್ತದೆ ಅಂದರೆ ಜನ ಬೇಸ್ ಅಂತಾರೆ. ನಿಂಗೇನು ಗೊತ್ತು ಮರ್ಯಾದೆ ಹೋಗ್ತದೆ ಅಂತ? ಮರ್ಯಾದೆ ಹೋಗೋಕ್ಕೆ ಅಂತ ಅದೇ ಅದರಲ್ಲಿ. ನೀನು ಅದನ್ನು ಹೇಳ್ತೀಯ. ಜನ ಹಂಗೆ ಹೇಳ್ತಾರೆ ಹಿಂಗೆ ಹೇಳ್ತಾರೆ, ಅವ್ರು ಎಂತಾರೆ ಹೇಳ್ಕೊಂಡ್ಲಿ. ನಾನಲ್ಲಿ ಕ್ಲಾಸಿಗೆ ಹೋದಾಗ ನಾಳೆ ಯಾರು ಎಂತಕ್ಕೆ ಗೆದ್ದಿ ಕಳೆ ಕೀಳಕ್ಕೆ ಹೋಗಿದ್ದಾನ ಅಂದರೆ ಎಷ್ಟೊಂಥರ ಆಗ್ತದೆ ಗೊತ್ತಾ?
ನಿಂಗೆ ಅವೆಲ್ಲ ಅರ್ಥ ಆಗಲ್ಲ ಬಿಡು. ನಮ್ಮ ಕ್ಲಾಸಲ್ಲಿ ಯಾರೂ ನನ್ನ ಹಂಗೆ ಬರಲ್ಲ. ಎಲ್ಲರೂ ಈಗ ಸಾಹುಕಾರ ಮಕ್ಕಳಾದರೂ ಅಷ್ಟೇ, ಬಡವ್ರ ಮಕ್ಕಳಾದರೂ ಅಷ್ಟೇ, ಹಿಂಗೆ ಗೆದ್ದೆ ಕೆಲಸಕ್ಕೆಲ್ಲ ಯಾರೂ ಹೋಗಲ್ಲ. ಎಂತ ಬೇಕಾದ್ರೆ ಎಲ್ಲ ಸಿಗ್ತದೆ. ಅವ್ರು ನನ್ನ ನೋಡಿ ಒಂಥರ ನೆಗ್ಲೆಕ್ಟ್ ಮಾಡೋಕ್ಕೆ ಶುರು ಮಾಡ್ತಾರೆ ಗೊತ್ತಾ. ಈಗ ಕಾಲೇಜಿಗೆ ಹೋಗೋದು ಬಿಟ್ಕೊಂಡು ಈ ಗೆದ್ದೆ ಕೆಲಸಕ್ಕೆಲ್ಲ ಹೋತೀಯ ನೀನು ಅಂತ ಹೇಳಿದ್ರೆ ಹೇಳ್ತೀಯ. ಈಗ ಕಳ್ತನ ಮಾಡೋಕ್ಕೆ ಹೋಗ್ಲ ಹಾಗೆ ಹಿಂಗೆ ಅಂತ ಬಾಯಲ್ಲಿ ಹೇಳೋಕ್ಕೆ ಸುಲಭ. ಅವ್ರಿದ್ರೆ ಎಲ್ಲ ತಲೆ ತಗ್ಸೋಷ್ಟೊತ್ತಿಗೆ ಗೊತ್ತಾಗ್ತದೆ. ನಮ್ಮ ಮನೇನೇ ಒಂಥರ ಚಿತ್ರ ಅಪ್ಪ. ಎಲ್ಲ ನಾನು ಕೇಳ್ತೀನಲ್ಲ, ಅವ್ರ ಮನೇಲೆಲ್ಲ ಅಡಿಕೆ ಎಲ್ಲ ಜಾಸ್ತಿ ಆಗಲ್ಲ, ಏನಿಲ್ಲ. ಆದರೂ ಅವ್ರಿಗೆ ಬೇಕಾಗಿದ್ದೆಲ್ಲ ಸಿಗ್ತದೆ ಗೊತ್ತಾ. ಯಾರು ಈ ಥರ ಕೆಲಸ ಎಲ್ಲ ಮಾಡೋಕ್ಕೆ ಹೋಗಲ್ಲ, ಆರಾಮಾಗಿರ್ತಾರೆ. ಕಾಲೇಜಿಗೆ ರಜೆ ಹಾಕೋದೇ ಇರಲಿ, ರಜೆ ಇದ್ದಾಗಲೂ ಅವ್ರು ಎಲ್ಲಿಗೂ ಹೋಗಲ್ಲ, ಮನೆಯಲ್ಲೇ ಇರ್ತಾರೆ ಗೊತ್ತಾನ. ನೀ ಹೋಗಿ ನೋಡಿಯಾ? ನೋಡಕ್ಕೆ ಹೋಗಿಯೇನೆ ನೀನು? ಅವ್ರ ಮನೆಯಲ್ಲೇ ಇದ್ರೆ ಗೆದ್ದಿಗೆ ಹೋಗಿದ್ರಾ ಅಂತ ಎಲ್ಲ ಹೇಳೋದಷ್ಟೇಯ. ಗೆದ್ದಿಗೆ ಹೋಗ್ತಾರೆ, ಎಲ್ಲ ಹೋಗ್ತಾರೆ. ಹಂಗೆ ಮಾಡಿದೆ ಏನು ಸುಮ್ಮನೆ ಬರೋಲ್ಲ. ಈ ತೋಟಕ್ಕೆ ಈ ಥರ ಆಗಿ ಬರೋದ್ರಲ್ಲಿ ಗೆದ್ದೆ ಕೆಲಸಕ್ಕೂ ಹೋಗ್ಬೇಕು, ಬೇರೆಯವ್ರ ಮನೆ ಸಂಬಳಕ್ಕೂ ಹೋಗ್ಬೇಕು, ಹಂಗಾಗ್ತದೆ. ಅದು ಗೊತ್ತಾನ? ಅವ್ರು ಹೇಳಲ್ಲ, ಅನ್ಕೊಂಡು ಏನು ಮಾಡ್ತಾರೆ, ನೀ ಅದನ್ನೇ ನಂಬಿಕೆ ಕೂತ್ಕೋತೀಯ. ಮತ್ತೇನು ಮ್ಯಾಲಿಂದ ಉದುರ್ತದ ಅವ್ರಿಗೆ ದುಡ್ಡ? ಅಲ್ಲ, ನೀನೀಗ ಅದಕ್ಕೂ ಅವಕಾಶ ಕೊಡ್ಲಲ್ಲ. ಎಲ್ಲರ ಹತ್ರ ಡೊಂಗುರ ಸಾರ್ತಿದ್ದೀಯಲ್ಲ. ಯಾರಿಗಾರು ಗೊತ್ತಾದ್ರೆ ಆಗಲೇ ಮರತಿ, ಅದ್ರಲ್ಲಿ ಮರ್ಯಾದೆ ಹೋಗೋಕ್ಕೆ ಏನದೆಯೇ ಹೇಳ. ನಮ್ಮಮ್ಮ ದಿನ ಒಬ್ಬಳೇ ಹೋಗ್ತಿತ್ತು ಕಳೆ ಕೀಳಕ್ಕೆ, ನಂಗೆ ನೋಡೋಕ್ಕಾಗಲ್ಲ, ಅದಕ್ಕೆ ನಾನು ಬರ್ತೀನಿ ಅಂತೇಳಿ ಹಠ ಮಾಡಿ ಬಂದೆ ಅಂತ ಹೇಳು. ಒಂದು ಸುಳ್ಳು ಹೇಳ. ಎಂತೆಂಥದ್ಕೆ ಸುಳ್ಳು ಹೇಳ್ತೀರಂತೆ, ಇದಕ್ಕೆ ಸುಳ್ಳು ಹೇಳೋಕ್ಕಾಗಲ್ಲ. ಸುಳ್ಳು ಹೇಳ? ಎಂತ ಸುಳ್ಳು ಹೇಳೋದ? ಸುಳ್ಳು ಹೆಂಗಾಗ್ತದದ? ಈಗ ನಾ ಕಳೆ ಕೀಳಕ್ಕೆ ಬರ್ತಾ ಇದ್ದಿದ್ದು ಸುಳ್ಳ? ನಿಂಗೆ ಹಂಗಾರೆ ಬೇಡ ನಾ ಬರೋದ? ಕಳೆ ಕೀಳಕ್ಕೆ ಬರ್ತಾ ಇದ್ದಿದ್ದು ಸುಳ್ಳಲ್ಲ, ನೀನೇ ಹಠ ಮಾಡಿ ಬಂದಿದ್ದು ಸುಳ್ಳಲ್ಲ. ನಿನ್ನ ಅಮ್ಮಗೆ ಗೋಳಾಗ್ತದೆ ಒಬ್ಳೆ ಕಳೆ ಕೀಳಕ್ಕೆ ಹೋಗೋಕೆ ಅಂತ ನೀ ಏನಾರು ಜ್ಞಾನ ಮಾಡಿ ನಾನೇ ಬರ್ತೀನಿ ಅಂತ ಹೇಳ್ದ ನೀನು? ಆ ಸುಳ್ಳು ಹೇಳು ಅಂದಿದ್ದು. ಓ ಅದಾ? ಅಯ್ಯೋ ಸಾಕು ಬಿಡು ಮಾರತಿ ಅಮ್ಮ. ಹಂಗೆ ನೀನೀಗ ಕರೆದೇ ಇದ್ರು ನಾನು ಹೇಳ್ತಿದ್ದೆ ಬರ್ತೀನಿ ಅಂತ. ಹೋಗಲಿ ಬಿಡು. ಅದ ಅಮ್ಮ, ಒಳ್ಳೆ ಗ್ಲೌಸ್ ಥರ ಎರಡು ಇಟ್ಟಿದ್ನಲ್ಲ, ಅವು ಎಲ್ಲಿಟ್ಟಿಯ? ನಾನು ಇಲ್ಲೇ ಇಟ್ಕೊಂಡಿನಿ ಅಂತ ಮಾಡಿ ಇಷ್ಟೊತ್ತು ಹುಡುಕ್ದೆ, ಸಿಕ್ಕಲೇ ಇಲ್ಲ. ಎಂತ ಅವು ಎಂತ ಒಂದು ಬಿರ್ದನೋ ನಂಗೆ ಗೊತ್ತಿಲ್ಲ ಮರತಿ. ಎಂತ ಕದೀಗ? ಒಂದು ಬಿರ್ದನೂ ಅಲ್ಲ, ಎಂಥದ್ದು ಅಲ್ಲ ಮರತೆ. ಕೈಗೆ ಹಾಕಿತೀನಿ ಅದನ್ನು, ಕೈಗೆ ಹಾಕಿಂಡೆ ಕಳೆ ಕೀಳ್ತೀನಿ. ಇಲ್ಲಿರ ಹಾಗೆ ಕಿತ್ತರೆ ಕೈ ಪೂರ್ತಿ ಕಪ್ಪಾಗಿ ಹೋಗ್ತದೆ. ಉಗುರಂತೂ ಹೆಂಗೂ ಕಪ್ಪಾಗ್ತದಲ್ಲ, ಅದು ಎಷ್ಟು ತೊಳೆದ್ರೂ ಹೋಗಲ್ಲ ಕಡೆಗೆ. ಒಂಥರ ಆಗ್ತದಮ್ಮ ಬಸ್ಸಲ್ಲೆಲ್ಲ ಕುತ್ಕೊಳಕ್ಕೆ. ನನ್ನ ಕೈಯೇ ನೋಡ್ತಾರೆ ಹಿಂಗೆ ಮಾಡಿ ಗೊತ್ತಾ. ಬೆಳ್ಳೆ ಗೊತ್ತಾ ನೀ ಭಾಳ ಒಂಥರ ಆಗಿ ಹೋದೆ ಮರತೆ. ಎಂತ ಕಳೆ ಕಿತ್ತ ಕೊಡಲಿ ಇದು ಕೈಗೆ ಹಿಡ್ದಿದ್ದು ಹೋಗೋದೇ ಇಲ್ಲ, ತಿಕ್ಕಿದ್ರೆ ಅಂತೆಲ್ಲ ಅದೇನು ಪಾಯಿಂಟಾನೆ ಹಿಡ್ಕೊ ಕೂತ್ಕೊಳಕ್ಕೆ? ಗನ ಮಾಡಿ ತಿಕ್ಕಿದ್ರೆ ಹೋಗದೆ ಎಲ್ಲಿಗೆ ಹೋಗ್ತದೆ? ಅಲ್ಲೇ ಸಿಂಗೆ ಇಟ್ಟು ಅದೆಯಲ್ಲ, ಸಿಂಗೆ ಇಟ್ಟು ಹಾಕು, ಮಿದೆ ಕಲ್ಲು ಹಾಕಿನ ತಿಕ್ಕು. ಚಪ್ಡಿ ಕಲ್ಲಿಗೆ ಹಂಗೆ ಕೈ ಹಾಕಿ ತಿಕ್ಕಿದ್ರು ಹೋಗ್ತದದು, ಹೋಗದೆ ಎಲ್ಲಿಗೆ ಹೋಗ್ತದೆ? ಒಂದು ಪಕ್ಷ ಚೂರು ಪಾರ ಉಳಿದ್ರೆ ಎಂತ ಆಗ್ತದೆ? ಏನಾಗೋದು ಇಲ್ಲ. ಏನೆಲ್ಲ ನಿನ್ನ ಕೈಯೇ ನೋಡ್ತಾ ಕೂತ್ಕೋತಾರ, ಮಾಡೋಕ್ಕೆ ಬೇರೆ ಉದ್ದೇಗಿಲ್ಲ ನೋಡೋರಿಗೆ. ಅದು ಈಗ ಕೈಗೆ ಗೋಸ ಎಂಥದ್ದು ಹಾಕಿತೀನಿ ಅಂತೀಯಲ್ಲ, ಅದೇನು ಮ್ಯಾಲಕ್ಕೆ ನೀರಲ್ಲಿ ತೇಲ್ತಿದ್ದವನು ಎರ್ಕೋದು ಅಂತ ಮಾಡಿಯ ಕಳೆ ಕೀಳೋದಂದ್ರೆ? ಬುಡಕ್ಕೆ ನಟ್ಟಿ ಬುಡಕ್ಕೆ ಕೈ ಹಾಕ್ದಂಗೆ ಹಾಕ್ಬೇಕೆ? ನೀರು ಹೆಂಗೆ ಸುಮಾರದೆ ಈಗ? ಅದ ನೀರು ಹೋಗಲ್ಲ, ಕಡಿಗೆ ಮತ್ತೊಂದು ಥರದ್ದು ಇದಾಗಿ ಹೋಗ್ತದೆ. ಅದು ಕೆಸರು ಹೋಗಿ ಇದಕ್ಕಿಂತ ಜಾಸ್ತಿ ಹೋಗಿ ಹಿಡಿತದೆ ಗೊತ್ತಾನ. ಎಂತ ಹಾಕಿಣದು ಬೇಡ, ಸುಮ್ಮನೆ ಬಾ. ಆತ್ಮಾರತಿ ಬರ್ತೀನಿ ನಡಿ. ಯಾವ್ದು ಹೇಳಿದ್ರು ಅಲ್ಲ ಅಂತಲೇ ಹೇಳ್ತೀಯ ನೀನು. ನನ್ನ ಕಷ್ಟ ನನಗೆ ಹೋಗಲಿ ಬಿಡು, ಬರ್ತೀನಿ ನಡಿ. ಪಕ್ಕನ ಬಾ ಮರತಿ ನೀನು. ಮತ್ತಮ್ಮ ಕಳೆ ಕೀಳಕ್ಕೆ ಬಂದಂಗಲ್ಲ, ನಾ ಎಂಥರು ಕೇಳ್ದಕ್ಕೂ ಕೊಡ್ಬೇಕು ಮಾತ್ರ. ನಾ ಅದಕ್ಕೆ ಈ ಸತಿ ಗೌರಿ ಹಬ್ಬಕ್ಕೂ ಎಂಥದನ್ನೂ ಕೇಳಲ್ಲ, ಒಂದೇ ಸತಿ ಇಸ್ಕೊಳಕ್ಕಾಗ್ತದೆ ಅಂತ. ಅಯ್ಯೋ ಬಿಳ್ಳಿ, ಕಾಲ 300 ದಿನ ನಂಗೆ ಅದಿಲ್ಲ, ನಂಗೆ ಇದಿಲ್ಲ, ಅದನ್ನು ಕೊಡಿಸು ಇದನ್ನು ಕೊಡಿಸು ಇದೇ ಆಗಿ ಹೋತು ನೋಡು. ನಾವೆಲ್ಲ ನಿಮ್ಮ ವಯಸ್ಸಲ್ಲಿ ಹಿಂಗಿರ್ಲವ? ಎಲ್ಲ ರುರ್ಸಕ್ಕೆ ಒಂದು ಸತಿ ಎಲ್ಲರೊಂದು ಜೊತೆ ಬಟ್ಟೆ ತಂದು ಕೊಟ್ರೆ ಅದೇ ಮಹಾ ಪುಣ್ಯ ಅಂತ
ನಾವೇನು ಕೇಳಕ್ಕೆ ಹೋತಿರ್ಲ, ಇಂಥದ್ದು ಬೇಕು ಅಂತ ಕೇಳಕ್ಕೆ ಹೋತಿರ್ಲ, ಗೊತ್ತಾನ. ತಂದು ಕೊಟ್ಟಿದ್ದನ್ನು ಹಾಕಿಣದೊಂದೇ. ಈಗೇನು ತರದವು ಅಷ್ಟಿದ್ದಲ್ದೆ ಮತ್ತೆ ನಿನ್ನ ಪುರಾಣ ನಿಲ್ಲಲ್ಲ. ಬಾ ನೀನು. ಈಗಲೇ ಹಿಂಗೆ ಹೇಳ್ತದೆ, ಕಡೆಗೆ ಟೂರ್ ಇಟ್ಟು ಕೂಡಲೇ ದುಡ್ಡು ಕೊಡಲ್ಲ ಅಂತ ಕೂತ್ಕೋತದ ಎಂಥದ. ನಾನು ಒಬ್ಳು ಹಂಗಿದ್ದಾಳೆ. ಸುಮ್ಮನೆ ಗೌರಿ ಹಬ್ಬಕ್ಕೆ ದುಡ್ಡು ಕೊಟ್ಟಾಗ ಎಂತಾರು ತಗೋಬೋದಿತ್ತು, ಇಲ್ಲ ಅದೇ ದುಡ್ಡೇ ಹಾಗೆ ಇಟ್ಕೊಂಡ್ರು ಇಟ್ಕೋಬೋದಿತ್ತು. ಏನಾತದ. ಬಂದನೆ ಬೆಳ್ಳಿ. ಅಲ್ಲ, ನಾನು ತುಂಬ ತೊಳೆ ನಂಗೆ ಇಲ್ಲಿ ಇಟ್ಟಿದ್ನಲ್ಲ, ಎಂತ ಮಾಡಿದೆ? ಸ್ವಲ್ಪ ಬಿಸಿಲು ಬಯಲು ಹೊಲ್ಟದೆ, ಮೈಕೈ ಎಲ್ಲ ಸುಡ್ತದೆ ಅಂತ ನೋಡಿದೆ. ಬೆಳ್ಳಿ, ನಿನ್ನ ಅಪ್ಪನ ಹಳೆ ಅಂಗಿ ಇಟ್ಟಿದ್ನಲ್ಲ, ನೋಡಿದ್ದಾನೆ? ನೋಡಿ ನಮ್ಮ ಅಮ್ಮನ್ನ ಫುಲ್ ಕೈ ಶರ್ಟ್ ಬೇಕಂತೆ, ಇಲ್ಲಾಂದ್ರೆ ಬಿಸಿಲಲ್ಲಿ ಕೈ ಕಪ್ಪಾತದಂತೆ. ಅದಕ್ಕೆ ಮಾತ್ರ ಹೆಂಗೆ ಇದು ಮಾಡ್ಬೇಕಂತ ಗೊತ್ತಾಗ್ತದೆ. ನಾನು ಹೇಳಿದ್ರೆ ಗ್ಲೌಸ್ ಹಾಕಿತೀನಿ ಒಂಚೂರು ಅಂದ್ರೆ ಇಲ್ಲಂತೆ, ಕಪ್ಪಾದಕ್ಕೂ ಏನಾಗ್ತದೆ, ಮಿದಕಲ್ಲಿ ಹಾಕು, ಸಿಂಗೆ ಇಟ್ಟು ಹಾಕು ಅಂತದೆ. ಯಾಂತದೇನಪ್ಪ.